ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಹರ್ಷ್ ಕಲಬುರ್ಗಿ ಯೂಟ್ಯೂಬ್ ಚಾನಲ್. ಸೊ ಇದು ಹೈದ್ರಾಬಾದ್ ಹೋಗಿರೋ ಸೆಕೆಂಡ್ ವೀಡಿಯೋ ರೀ. ಗುಡಿಗಳಿಗೆ ಹೋಗಿರೋದೆಲ್ಲ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದೇ ವಿಡಿಯೋ ಇದು. ಆ್ಯಂಡ್ ನಾವು ಹೋಗಿದ್ದೆಲ್ಲಪ್ಪ ಅಂತಂದ್ರೆ ತೆಲಂಗಾಣದಲ್ಲಿ ಪ್ರತಿಯೊಬ್ಬರು ನೋಡಿ ದರ್ಶನ ಪಡ್ಕೋತಾರೆ. ಆ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಯಾದಗಿರಿ ಗುಟ್ಟದಲ್ಲಿರೋ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ರೀ. ಈ ದೇವಸ್ಥಾನಕ್ಕೆ ಪಂಚನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ. ಆ್ಯಂಡ್ ಇದು ಹೈದ್ರಾಬಾದ್ಲಿಂತ ಏನಿಲ್ಲ ಅಂದರೂ 55 to 60 ಕಿಲೋಮೀಟರ್ಸ್ ಆಗ್ತದೆ. ನಾವು ಸಪ್ರೇಟಾಗಿ ಕಾರ್ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಜಾಸ್ತಿ ಜನ ಇದ್ವಿ, ಹರ್ಷ ಅವ್ರ ಫ್ರೆಂಡ್ಸ್ ಎಲ್ಲರೂ ಇದ್ದರು. ನೀವು ಹೋಗಬೇಕಪ್ಪ ಅಂತಂದ್ರೆ ಹೈದ್ರಾಬಾದ್ಲಿಂತ ಪ್ರತಿ 5 ನಿಮಿಷಕ್ಕೆ ಅಥವಾ 10 ನಿಮಿಷಕ್ಕೆ ಒಂದ್ಸಲ ಬಸ್ ಫೆಸಿಲಿಟಿ ಅದ ರೀ. ಸೊ ಅಲ್ಲಿಂದ ನೀವು ಯಾದಗಿರಿ ಗುಟ್ಟಕ್ಕೆ ಆರಾಮ್ ಸರಿಯಾಗಿ ಹೋಗ್ಬೋದು. ಸೊ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಹೇಳ್ತೀನಂತ. ಫಸ್ಟ್ ಈ ದೇವಸ್ಥಾನಕ್ಕೆ ತೆಲಂಗಾಣ ಗೌರ್ಮೆಂಟ್ ಅಂದಾಜು ಏನಿಲ್ಲಪ್ಪ ಅಂತಂದ್ರೆ 1200 ಕೋಟಿ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಸ್ಟೆಪ್ಸ್ ಬಂದು 400 ಇರ್ತಾವೆ. ನಾವು ಕೆಳಗಡೆ ಏನು ಹೋಗಿವಲ್ಲ ಅಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗ್ತಾವೆ. ಈ ಸ್ಟೆಪ್ಸ್ 400 ಇರ್ತಾವೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ಇಲ್ಲಿ ಓನ್ಲಿ ಕ್ಯಾಶ್ ಪೇಮೆಂಟ್ ಇರ್ತದೆ. ಸೊ ಆದಷ್ಟು ನೀವು ಕ್ಯಾಶ್ ಇಟ್ಕೊಂಡು ಹೋದ್ರೇ ಬೆಟರ್. ಆ್ಯಂಡ್ ನೀವೇನಾದರೂ ಕಾರ್ ತೊಗೊಂಡು ಹೋಗಿದ್ರಿಯಪ್ಪ, ಕೆಳಗೆ ನಾವು ಪಾರ್ಕ್ ಮಾಡಿ ಮೇಲೆ ನಡ್ಕೊತ ಹೋಗ್ತೀವಿ ಅಂತಂದ್ರೆ ಒಂದು ಕಾರಿಗೆ 50 ರುಪೀಸ್ ತೊಗೊತಾರೆ. ಆ್ಯಂಡ್ ಬೈಕ್ ಇತ್ತಪ್ಪ ಅಂದ್ರೆ 20 ರುಪೀಸ್. ಇಲ್ಲ ಸ್ಟೆಪ್ಸ್ ಹತ್ಲಕ್ಕಾಗಲ್ಲ, ಅಲ್ಲಿಂದ ನಾವು ಮೇಲೇ ಡೈರೆಕ್ಟ್ ಹೋಗಿ ಪಾರ್ಕ್ ಮಾಡ್ತೀವಿ ಅಂದರೆ ಒಂದು ಕಾರಿಗೆ 500 ರೂಪಾಯಿ ತೊಗೋತಾರೆ, 500 ರುಪೀಸ್. ಇನ್ನು 5 to 10 ಮಿನಿಟ್ಸ್ನಾಗ ಒಂದು ಬಸ್ ಇರ್ತದೆ ಅಂತ ಹೇಳಿದ್ದೆ ಅಲ್ಲ ನಿಮಗೆ. ಸೊ ಆರಾಮ್ ಸರಿ ನೀವು ಬಸ್ಲಿಂತ ಬಂದು ಮೇಲೇ ಹೋಗ್ಬೋದು. ಬ್ಯಾಗ್ಸ್ ಆ್ಯಂಡ್ ಲಗೇಜ್ ಪ್ಲಸ್ ಮೊಬೈಲ್ ಎಲ್ಲದಕ್ಕೂ 10 ರುಪೀಸ್ ಚಾರ್ಜಸ್ ಇರ್ತದೆ. ಸ್ಟೆಪ್ಸ್ ಇನ್ನ ಇಷ್ಟು ಸ್ಟೆಪ್ಸ್ ಈ ಥರ ಸುಸ್ತಾಗಿ ಫುಲ್ ಅಣ್ಣದವ್ರ ಜೊತೆ ಎಲ್ಲ ಜೋಕ್ ಮಾಡ್ಕೊತ ಇಂತೂ ಮೇಲೋಗಿ ಮುಟ್ದೇವ್ರಿ. ಯಾವಾಗ ಹೋಗಿ ಮುಟ್ದೇವೆ ಅಂತ ಗೊತ್ತೇ ಆಗಲಿಲ್ಲ. ಆ್ಯಂಡ್ ನೀವು ಅಲ್ಲಿ ಹೋದ್ಮೇಲೆ ಕಂಪಲ್ಸರಿ ಫೋನ್ ಲಾಕರ್ದಾಗೆ ಇಡಬೇಕಾಗ್ತದೆ ಅಂತಂದೆ ಅಲ್ಲ. ಒಂದು ಫೋನಿಗೆ 10 ರುಪೀಸ್ ತೊಗೊತಾರೆ. ಒಂದು ವೇಳೆ ಬ್ಯಾಗ್ ಇತ್ತು, ಲಗೇಜ್ ಇತ್ತಪ್ಪ ಅಂದ್ರೆ ಸಿಂಗಲ್ ಬ್ಯಾಗಿಗೆ ಸಿಂಗಲ್ ಲಗೇಜಿಗೆ 10 ರುಪೀಸ್ ತೊಗೋತಾರೆ. ಆ್ಯಂಡ್ ಸೇಫಾಗಿ ಇಟ್ಕೋತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಫ್ರೀ ದರ್ಶನಕ್ಕೆ ಹೋದ್ಮೇಲೆ 4 ಫ್ಲೋರ್ಸ್ ಇರ್ತಾವೆ ರೀ. ಮೇಲೆ ಹೋಗ್ಬೇಕಾಗ್ತದೆ. ಅಲ್ಲಿ 4 ಫ್ಲೋರ್ಸ್ ಇರ್ತಾವೆ. ಆ್ಯಕ್ಚುಲಿ ಒಳಗೆ ಫೋನ್ ಅಲೋ ಇಲ್ಲ, ಹಾಗಾಗಿ ಹೊರಗಿಂದೆ ಎಲ್ಲ ನಾನು ಹೇಳತ್ತೀನಿ. ಅಲ್ಲಿ 4 ಫ್ಲೋರ್ಸು ನಾವು ಹತ್ಕೊಂಡು ಹೋಗ್ಬೇಕಾಗ್ತದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಒಳಗೆ ಗರ್ಭಗುಡಿಲಿಂತ ನಮಗೆ ದರ್ಶನ ಸಿಗ್ತದೆ. ಈ ದರ್ಶನ ಟೈಮಿಂಗ್ ಯಾವಾಗಪ್ಪ ಅಂತಂದ್ರೆ ಮುಂಜಾನೆ 7 ಗಂಟೆಲಿಂತ ರಾತ್ರಿ 9 ಗಂಟೆವರೆಗೂ ಅಷ್ಟೇ ಇರ್ತದೆ ರೀ. ಸೊ ಸ್ಟೆಪ್ಸ್ ಹತ್ಕೊಂಡು ಬಂದು ರೈಟ್ ಸೈಡಿಗೆ ಹೋದ್ಮೇಲೆ ಅಲ್ಲಿ ಒಂದು ಹನುಮಂದಿಯವ್ರ ಗುಡಿ ಇರ್ತದೆ. ಇವಾಗ ಹೋಗ್ತೀವಿ, ಅದು ನಿಮಗೆ ಗೊತ್ತಾಗ್ತದೆ. ಅಲ್ಲಿಂದ ಲೆಫ್ಟ್ ಟರ್ನ್ ಆದೇವಪ್ಪ ಅಂತಂದ್ರೆ ನಮ್ಮದು ಬ್ಯಾಗ್ ಲಗೇಜ್ ಎಲ್ಲ ಇಡೋದೊಂದು ಲಾಕರ್ ರೂಮ್ ಕಾಣಿಸ್ತದೆ ರೀ. ಸೊ ಅಲ್ಲಿಂದ ಲೆಫ್ಟ್ ಹೋದೇವಪ್ಪ ಅಂತಂದರೆ ಫ್ರೀ ದರ್ಶನಕ್ಕೆ ದಾರಿ ಇರ್ತದೆ. ಇದೇ ನೋಡ್ರಿ ಹನುಮಂದಿಯವ್ರ ಗುಡಿ. ಸೊ ಇಲ್ಲಿ ಬಂದ್ರಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಲೊಕೇಶನ್. ಈ ಟೈಪೇ ಹೋಗಬೇಕು ಗುಡಿಗೆ ಅಂತೇಳಿ. ಸೊ ಇದೇ ನಾ ಹೇಳಿದ್ದು, ಫೋನ್ ಲಗೇಜ್ ಎಲ್ಲ ಇಡೋದು ಅದೇನು ಲಾಕರ್ ರೂಮ್ ಅದ, ಅದು ಇಲ್ಲೇ ಇರ್ತದೆ. ಇಲ್ಲಿಂದ ಲೆಫ್ಟ್ ಹೋದ್ರೇ ದರ್ಶನ ಸ್ಟಾರ್ಟ್ ಆಗಿಬಿಡ್ತದೆ ಒಳಗೆ ಎಂಟರ್ ಆಗ್ಲಕ್ಕ. ಅಲ್ಲಿ ಒಳಗೆ ಏನೂ ಅಲೋ ಮಾಡಂಗಿಲ್ಲ. ಬ್ಯಾಗ್ ಆಗಲಿ ವಾಟರ್ ಬಾಟಲ್ ಆಗಲಿ ಏನೂ ಅಲೋ ಇಲ್ಲ. ಸೊ ಒಳಗೆ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬಂದೆವು. ಬರೋಷ್ಟೊತ್ತಿಗೆ ಫುಲ್ ಕತ್ತಲಾಗಿತ್ತು, 6:37 ಆಗಿತ್ತು. ಆ್ಯಂಡ್ ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ಹೊರಗೆ ಬಂದಮೇಲೆ ಈ ಥರ ಕಾಣಿಸ್ತದೆ ನೈಟ್ ವ್ಯೂ. ಫುಲ್ ಯೆಲ್ಲೋ ಲೈಟ್ಸ್ ಕಾಣಿಸ್ತಾವೆ ಆ್ಯಂಡ್ ಗೋಲ್ಡನ್ ಲುಕ್ ಬರ್ತದೆ. ಸೊ ಈ ಗುಡಿ ಬಂದು ಬರೀ ಬ್ಲ್ಯಾಕ್ ಸ್ಟೋನ್ ಅಂದ್ರೆ ಕೃಷ್ಣಶೀಲ ಅಂತ ಕರೆಯಲ್ಪಡುವ ಒಂದೇ ಸ್ಥಳದ್ಲಿಂತ ತಂದು ಈ ದೇವಸ್ಥಾನ ಕಟ್ಟ್ಯಾರಿ. ಒಂದೇ ಸ್ಥಳದ್ಲಿಂತ ಈ ಕಲ್ಲುಗಳೆಲ್ಲ ಒಂದೇ ಜಾಗದ್ಲಿಂತ ಕಲ್ಲು ತಂದು ಕಟ್ಟ್ಯಾರಿ ಈ ಗುಡಿ. ಫೋನ್ ಅಲೋ ಇಲ್ಲ ಅಂದಿದ್ರಿ, ಬಟ್ ಹೆಂಗೆ ವಿಡಿಯೋ ಮಾಡಿದ್ರಿ ಅಂತೇಳಿ ನಿಮಗೆ ಡೌಟ್ ಇರ್ತದೆ. ನಾವು ದರ್ಶನ ಮಾಡ್ಕೊಂಡು ಹೊರಗೇನು ಎಕ್ಸಿಟ್ ಆಗ್ತೀವಲ್ಲ, ಆದಮೇಲೆ ಕೆಳಗೆ ಹೋಗಿ ನಮ್ಮ ಫೋನ್ಗಳು ವಾಪಸ್ ತೊಗೊಂಡು ಬರ್ಬೋದು. ಇದೆಲ್ಲ ಹೊರಗಡೆ ನಾವು ವಿಡಿಯೋ ಮಾಡ್ಕೋಬೋದು. ಆ್ಯಂಡ್ ಒಳಗಡೆ ನಮಗೆ ಅಲೋ ಇರೋಂಗಿಲ್ಲ ಅಷ್ಟೇ. ಹೊರಗೆ ಬಂದಮೇಲೆ ಈ ಥರ ಎಲ್ಲ ವೀಡಿಯೋಸ್ ತೊಗೋಬೋದು ನಾವು. ಆ್ಯಂಡ್ ಈ ಗುಡಿ ಪುರಾತನ ಕಾಲದಂತ ಕಟ್ಟಿದ್ರು ಕೂಡ ಎಲ್ಲ ಥರ ಅಡ್ವಾನ್ಸ್ ಫೀಚರ್ನೂ ಮಾಡ್ಯಾರಿ. ಒಳಗೆ ಏರ್ ಕೂಲರ್ ಆಗಲಿ ಆ್ಯಂಡ್ ಸ್ಥಳಕ್ಕೆ ಎಲ್ಲ ಪ್ಲೇಸಿಗೆಲ್ಲ ನೀರು ಇಟ್ಟಾರ. ಪ್ರತಿಯೊಂದು ಒಳಗೆ ಹೋದ್ಮೇಲೆ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ನಾವು ಹಿಂಗೆ ಯಾವುದೋ ಹಳೆ ಗುಡಿಗೆ ಬಂದೀವನ್ನ ಫೀಲ್ನೂ ಇರ್ತದೆ. ಬಟ್ ಎಲ್ಲ ಹೊಸ ಲುಕ್ AI ಫ್ಯೂಚರ್ಸ್ ಟೈಪ್ ಅನ್ನಿಸ್ತದೆ. ಆ್ಯಂಡ್ 5 ಇಯರ್ಸಲ್ಲೇ ಈ ದೇವಸ್ಥಾನ ಕಟ್ಟ್ಯಾರಿ. ಪ್ರತಿ ವರ್ಷವೂ ಮಾರ್ಚ್ ಮಂತ್ನಾಗ ಬ್ರಹ್ಮೋತ್ಸವ ಕಾರ್ಯಕ್ರಮ ಇರ್ತದೆ ರೀ. ಇಲ್ಲಿ ಲಕ್ಷಾಂತರ ಜನ ಬಂದು ದರ್ಶನ ತೊಗೊತಾರೆ. ಸೊ ಇಷ್ಟು ಈ ಗುಡಿ ಬಗ್ಗೆ ಎಲ್ಲ ಡೀಟೇಲ್ಸ್. ಇನ್ನು ನಿಮಗೆ ಅನ್ನದಾಸೋಹನೂ ಇರ್ತದೆ ಒಳಗೆ. ಅದು ನಿಮಗೆ ಮಧ್ಯಾಹ್ನ 12 o'clockಯಿಂದ 2 o'clockವರೆಗೂ ಏನೋ ಇರ್ತದೆ. ನಂಗೆ ಕರೆಕ್ಟ್ ಟೈಮಿಂಗ್ ಗೊತ್ತಿಲ್ಲ, ಬಟ್ ಕಂಪಲ್ಸರಿ ಅನ್ನದಾಸೋಹ ಇರ್ತದೆ ಡೈಲಿ. ಇಷ್ಟೆಲ್ಲ ಈ ಗುಡಿ ಬಗ್ಗೆ ಹೇಳೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿಂದ ಸ್ವರ್ಣಗಿರಿಗೆ ಹೋಗಿದ್ದೆವು. ಸ್ವರ್ಣಗಿರಿಗೆ ಹೋಗೋದು ನನ್ನ ಒಂದು ಡ್ರೀಮ್ ಅಂತಲೇ ಅನ್ಕೋಬೇಕು. ಯಾಕಪ್ಪ ಅಂದ್ರೆ ಭಾಳ ದಿನದ್ಲಿಂದ ಆಸೆ ಇತ್ತು ಸ್ವರ್ಣಗಿರಿ ಟೆಂಪಲಿಗೆ ಹೋಗೋದು ನನಗೆ. ಹಾಗಾಗಿ ಇಲ್ಲಿಂದ ಮುಗಿಸ್ಕೊಂಡು ಸ್ವರ್ಣಗಿರಿ ಟೆಂಪಲಿಗೆ ಹೋಗ್ದೆವು. ಅಲ್ಲಿನೂ ಇವತ್ತೇನು ರಥೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅದನ್ನು ಎಲ್ಲ ನೋಡ್ಕೊಂಡು ಬರ್ರಿ. ಆ್ಯಕ್ಚುಲಿ ಸ್ವರ್ಣಗಿರಿಗೆ ಹೋಗ್ಬೇಕಪ್ಪ ಅಂದ್ರೆ ನೈಟ್ ಹೋಗೋದೇ ಬೆಸ್ಟ್ ರೀ. ಯಾಕಪ್ಪ ಅಂದ್ರೆ ಅಲ್ಲೆಲ್ಲ ಒಳಗೆ ದೀಪೋತ್ಸವ ಟೈಪೇ ಕಾಣಿಸ್ತಿರ್ತದೆ. ಎಲ್ಲ ಲೈಟಿಂಗ್ಸ್ ಎಲ್ಲ
ನೋಡಿ ವಿಷ್ಣು ಏನು ಮಲ್ಕೊಂಡಿದ್ದು ಮೂರ್ತಿ ಅದಲ್ಲ ಅಲ್ಲಿ ನೈಟ್ ಹೋದರೆ ಮಸ್ತ್ ಕಾಣಿಸ್ತದ ಲುಕ್. ಅದಕ್ಕೆ ನಾವು ಹೈದ್ರಾಬಾದ್ಲಿಂದ ಫಸ್ಟ್ ಯಾದಗಿರಿ ಗುಟ್ಟಕ್ಕೆ ಹೋಗಿ ಇಲ್ಲಿ ಬರೋ ತನನೇ 8 ಆಗಿತ್ತು ಆಲ್ರೆಡಿ. ಒಳಗೆ ಇನ್ನೇನು ದರ್ಶನ ಸಿಗಲ್ಲ ಅಂತ ಗೊತ್ತಿತ್ತು. ಸೊ ಇದೇ ನೋಡ್ರಿ ಸ್ವರ್ಣಗಿರಿ ಟೆಂಪಲ್ ಔಟ್ಸೈಡ್ ಈ ಥರ ಕಾಣಿಸ್ತದ. ಮಸ್ತ್ ಕಾಣಿಸ್ಲತ್ತಿತ್ತು. ಆ್ಯಂಡ್ ನಾವು ಹೋಗಿದ್ದ ದಿನ ಹೊರಗೆಲ್ಲ ಫುಲ್ ಡೆಕೋರೇಷನ್ ಮಾಡಿದ್ರು ಲೈಟ್ಸ್ ಹಾಕಿ. ನಾ ಅಂದೆ ಎಲ್ಲ ರಥೋತ್ಸವ ಇತ್ತು ಅಂಥೇಳಿ. ಆ ರಥೋತ್ಸವದ ಸಲುವಾಗಿ ಇಷ್ಟೆಲ್ಲ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ರು. ಆ್ಯಂಡ್ ನಮ್ಮ ಪುಣ್ಯ ಇದೆಲ್ಲ ನೋಡೋದು ಆ್ಯಕ್ಚುಲಿ. ಯಾಕಂದ್ರೆ ಡೈಲಿ ಇರೋಂಗಿಲ್ಲ. ನಾವು ಹೋಗಿದ್ದು ರಜೆ ಇದ್ದು ಹಾಲಿಡೇಸ್ ಇದ್ದು ಅಂಥೇಳಿ ಹೋಗಿದ್ವಿ. ಹೋಗಿ ಬರಮ್ ದೇವ್ರ ದರ್ಶನ ಆಗ್ತದೆ ಅಂಥೇಳಿ. ಬಟ್ ನಮ್ಮ ಲಕ್ ಚಲೋ ಇತ್ತು ಅನ್ನಿಸ್ತದೆ. ಎಲ್ಲನೂ ನೋಡಿದೆವು. ಇದು ಫಸ್ಟ್ ಹೋದ ತಕ್ಷಣ ಎಂಟ್ರೆನ್ಸ್ ಹಂಪಿ ಕಲ್ಲಿನ ರಥ ಏನದಲ್ಲ ಆ ಡಿಸೈನ್ದಾಗ ಮಾಡ್ಯಾರ. ಸೊ ಫಸ್ಟ್ ಟೈಮ್ ಯಾರು ಗುಡಿಗೆ ಹೋಗಿರಿ ಅವ್ರಿಗೆ ಕನ್ಫ್ಯೂಸ್ ಆಗ್ತಿರ್ತದ. ತೆಲುಗು ಬರಲ್ಲ, ಕೆಲವೊಬ್ರಿಗೆ ಹಿಂದಿ ಬರಲ್ಲ, ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಇಲ್ಲೇನು ಪಾದ ಕಾಣಿಸ್ತದಲ್ಲ ವೆಂಕಟೇಶ್ವರ ಸ್ವಾಮಿದು, ಅಲ್ಲಿಲಿಂತ ನೀವು ಸ್ಟೆಪ್ಸ್ ಏರ್ಕೊಂಡು ಹೋಗ್ಬೇಕಾಗ್ತದೆ. ಅದು ನೋಡಿದ ತಕ್ಷಣ ಗೊತ್ತೇ ಆಗ್ಬಿಡ್ತದೆ. ಆ್ಯಂಡ್ ಹೋಗಬೇಕಾದ್ರೆ ಈ ಥರ ಸ್ಟೆಪ್ಸ್ ಇರ್ತಾವೆ. ಪ್ರತಿ ಒಂದು 10 ಅಲ್ಲ, ಒಂದು 4 to 5 ಸ್ಟೆಪ್ಸಿಗೆ ಈ ಥರ ರಾಮನ ಎಲ್ಲ ಅವತಾರನೂ ಅಲ್ಲಿ ನಮಗೆ ಬರೆದು ಹಾಕ್ಯಾರ. ಇಂಗ್ಲೀಷ್ ವಿತ್ ತೆಲುಗುದಾಗದ. ನೀವು ಓದ್ಬೋದು, ಓದಿ ಗೊತ್ತಾಗ್ತದೆ ನಿಮಗೆ ಯಾವುದು ಯಾವ ದೇವ್ರದ್ದು ಯಾವ್ದು ವಿಗ್ರಹ ಇದು ಅಂಥೇಳಿ. ಆ್ಯಂಡ್ ನೋಡಿದ ತಕ್ಷಣನೂ ಗೊತ್ತಾಗ್ತದೆ. ಕೆಲವೊಬ್ರಿಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಅಲ್ಲಿ ನೇಮ್ಸ್ ಇರ್ತಾವೆ. ರಾಮಂದಾಗಲಿ ಪರಶುರಾಮಂದಾಗಲಿ ಎಲ್ಲನೂ ಅಲ್ಲಿ ಪ್ರತಿಯೊಂದೂ ವಿಗ್ರಹ ಕೆತ್ತಿ ಈ ಟೈಪ್ ಸ್ಟೆಪ್ಸಿಗೆ ನೋಡ್ಕೊಂಡು ಹೋಗ್ಬೋದು ನೀವು. ಕೃಷ್ಣ ಪ್ರತಿಯೊಂದು ದೇವ್ರದ್ದು ಹಾಕ್ಯಾರ. शतमानं भवति शताय पुरुषस्य शतेन्द्रिय आयुष्येन्द्रिये प्रतिष्ठते కులికెడి మురిపెపు కుమ్మరింపుతన సళుకుజు కులకు చాంగుబడ పలుకుల సొలపుల ప్రతితో సరెడి ಅನ್ಕೋತೀನಿ. ಯಾಕಂದ್ರೆ ಹೋದ ತಕ್ಷಣ ರಥೋತ್ಸವ ನಮ್ಮ ಕಣ್ಣೆದ್ರೆ ನಡಿಲತ್ತಿತ್ತು. ಭಾಳ ಖುಷಿ ಆಯ್ತು ನನಗೆ. ಆ್ಯಂಡ್ ಇದು ಬಂದು ಅನ್ನದಾಸೋಹದ ಪ್ಲೇಸು. ಇಲ್ಲಿ ನಿಮಗೆ ಅನ್ನದಾಸೋಹ ಇರ್ತದೆ. ಆ್ಯಂಡ್ ಅಲ್ಲಿ ಹನುಮಾನ್ ದೇವ್ರದ್ದು ಒಂದು ವಿಗ್ರಹ ಅದ ರೀ. ಆ ವಿಗ್ರಹ ಯಾವ ಥರ ಅದಪ್ಪ ಅಂತಂದ್ರೆ 5 ವರ್ಷದ ಬಾಲಕ ಆಟ ಆಡಿ ಬಂದು ತಾಯಿ ಎದುರು ಹೆಂಗೆ ನಿಂದಿರ್ತಾನಲ್ಲ ಲೇಟ್ ಆಯ್ತಪ್ಪ ಅಂತಂದ್ರೆ ಮುಗ್ಧತೆಲಿಂತ ಆ ಟೈಪ್ ಹನುಮಾನ್ ದೇವ್ರು ನಿಂತಿರೋ ವಿಗ್ರಹ ಅಲ್ಲಿ ಸ್ಟ್ಯಾಚ್ಯೂ ಅದ. ಸೊ ನೀವು ನೋಡ್ಬೋದು. ಅದು ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಕ್ಲಿಯರಾಗಿ ಬಂದಿಲ್ಲ. ಭಾಳ ಜನ ಇದ್ದರು. ವೀಡಿಯೋಸ್ ಎಲ್ಲ ಕರೆಕ್ಟ್ ತೊಗೋದೂ ಆಗಿಲ್ಲ. ಫುಲ್ಲು ರಶ್ ಇತ್ತು. ಆ್ಯಂಡ್ ಕತ್ತಲೂ ಆಗಿತ್ತಲ್ರಿ, ಅಷ್ಟು ಕರೆಕ್ಟ್ ಹೊಂಟಿದ್ದಿಲ್ಲ. ಸೊ ಇದು ನಾವು ವಿಷ್ಣು ದೇವ್ರದ್ದೇನು ಮೂರ್ತಿ ಅದಲ್ಲ ಆ ಮೂರ್ತಿ ನೋಡ್ಲಿಕ್ಕೆ ಒಳಗೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಇದು. ನಾವು ಹೋಗಿದ್ದು ಮೇಲಿಂತನೇ ಹೋದೆವು. ಫಸ್ಟ್ಲಿಂದ ಕೆಳಗ್ಲಿಂತೆ ಹೋದೆವು. ಕೆಳಗೆಲ್ಲ ಭಾಳ ರಶ್ ಅನ್ನಿಸ್ಲತ್ತಿತ್ತು. ಹಾಗಾಗಿ ಮೇಲೇ ಬಂದೆವು. ಇನ್ನು ಈ ದೇವಸ್ಥಾನ ಟೈಮಿಂಗ್ ಬಂದು 7 ಗಂಟೆಲಿಂದ 9 ಗಂಟೆ ತನಕ ಇರ್ತದೆ. ರಾತ್ರಿ 9 ಗಂಟೆ ಆದಮೇಲೆ ದರ್ಶನ ಸಿಗಂಗಿಲ್ಲ. ಒಳಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗಂಗಿಲ್ಲ ರೀ. ನಮಗೂ ಸಿಗಲಿಲ್ಲ. ಯಾಕಂದ್ರೆ ನಾವು ಹೋಗೋ ತನಕ 8:30 ಆಗಿತ್ತು ಅಂತ ಅಂದೆ ಅಲ್ಲ. ಸೊ ಇದೇ ನೋಡಿರಿ ನಂದು ಡ್ರೀಮ್ ಪ್ಲೇಸ್ ಅಂತಂದ್ರೆ. ಭಾಳ ದಿನದ್ಲಿಂದ ಆಸೆ ಇತ್ತು ಹೋಗಿ ಬರ್ಬೇಕಂಥೇಳಿ. ಫುಲ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಡೈಲಿ ಈ ಥರ ಎಲ್ಲ ಅಲಂಕಾರ ಮಾಡೋಂಗಿಲ್ಲ ವೆಂಕಟೇಶ್ವರ ಸ್ವಾಮಿಗೆ. ನಾವು ಹೋಗಿದ್ದ ದಿನ ರಥೋತ್ಸವ ಇದ್ದ ಕಾರಣಲಿಂದ ಅವತ್ತೆಲ್ಲ ಅಲಂಕಾರ ಮಾಡಿದ್ರು. ಎಲ್ಲ ದರ್ಶನ ಪಡ್ಕೊಂಡು ಭಾಳ ಖುಷಿ ಆಯ್ತು ನಮಗಂತೂ. ನೀವು ಒಂದು ಟೈಮ್ ನಿಮ್ಮ ಫ್ಯಾಮಿಲಿಗೆ ಕರ್ಕೊಂಡು ಹೋಗಿ ಬರ್ರಿ. ಅಷ್ಟು ಚಲೋ ಪ್ಲೇಸ್ ಅದ. ಏನಾದರೂ ಡೀಟೇಲ್ಸ್ ಬೇಕಿತ್ತಪ್ಪ ಅಂದ್ರೆ ಕೇಳಿರಿ. ನಾನು ನಿಮಗೆ ಕಮೆಂಟ್ನಾಗ ಆನ್ಸರ್ ಮಾಡ್ತೀನಿ. ನಂಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಯಾಕಂದ್ರೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಡೀಟೇಲ್ಸ್ ಗೊತ್ತಾಗಿರ್ತದೆ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆನೇ ಗುಡಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ ನಾನು. ಯಾವ್ಯಾವ ಥರ ದರ್ಶನ ಪಡ್ಕೋಬೇಕು, ಯಾವ್ಯಾವ ಥರ ಹೋಗ್ಬೇಕಂಥೇಳಿ. ಬಟ್ ನನಗೆ ಒಳಗೆ ಹೋಗಿಲ್ಲ. ಅದು ಒಂದು ವಿಶ್ ಕಂಪ್ಲೀಟ್ ಆಗಿಲ್ಲ. ಅಂದ್ರೂ ರಥೋತ್ಸವ ನೋಡ್ದೇವಲ್ಲ ಏನೋ ಒಂಥರ ಖುಷಿ ಆಯಿತು. ಮೂರ್ತಿಗೆ ಮುಟ್ಟಿ ನಮಸ್ಕಾರ ಮಾಡಿದೆ ನಾನು. ಪ್ರತಿಯೊಬ್ಬರು ಅದೇ ಅನ್ಲತ್ತಿದ್ರು ಅಣ್ಣವರು. ನಿಮ್ಮ ಜೊತೆ ಬಂದೀವಿ, ನಮ್ಮ ಲಕ್ ಅನ್ಕೋತೀವಿ. ಲೇಟ್ ಮಾಡಿ ಬಂದಿದ್ದಕ್ಕೂ ಚಲೋ ಆಯ್ತು, ನಮ್ಲಿಂತೆ ಲೇಟ್ ಆಯ್ತು ಅಂತೆಲ್ಲ ಸತಾಸ್ಲತ್ತಿದ್ರು. ಬಟ್ ಖುಷಿ ಆಯ್ತು ಅಂದ್ರೂ ಪರವಾಗಿಲ್ಲ. ಯಾವುದೋ ಒಂಥರ ದರ್ಶನ ಸಿಕ್ತಲ್ಲ ಹೆಂಗೋ ಯಾವುದೋ ರೂಪದ್ಲಿಂತ ಅಂಥೇಳಿ ಅಷ್ಟೇ ಸಂತೋಷ ಆಯ್ತು ರೀ. ಸೊ ಇನ್ನೂ ಭಾಳ ವ್ಯೂಸ್ ಎಲ್ಲ ಮಿಸ್ ಆದವು. ಲೇಟ್ ಮಾಡಿ ಹೋಗಿದ್ದೇವಲ್ಲ. ಏನಪ್ಪ ನನಗೆ ಇನ್ನೂ ಏನೇನು ನೋಡೋದಿತ್ತು ಅಂತಂದ್ರೆ ಹನುಮಾನ್ ದೇವ್ರದ್ದೇನು ಮೂರ್ತಿ ತೋರಿಸ್ದೆ ಅಲ್ಲ ನಿಮ್ಗೆ, ಅದ್ರ ಹಿಂದೆಯೇ ಒಂದು ಬಂಗಾರದ ಗರುಡದ ಪಕ್ಷಿ ದೇವ್ರದ್ದು ಮೂರ್ತಿ ಅದ ರೀ. ಅದು ನೋಡೋದು ಮಿಸ್ ಮಾಡಬೇಡ್ರಿ. ಆ್ಯಂಡ್ ಅಲ್ಲೇ ಬಾಜುನೇ ಒಂದು ಗಂಟೆ ಅದ.
ಬೆಲ್ಲದ ಅದು ಫುಲ್ ಕಂಚಿಂದ ಮಾಡಿದ್ದದ ರೀ. ಆ ಬೆಲ್ಲಿನ ಸ್ಪೆಷಾಲಿಟಿ ಏನಪ್ಪ ಗಂಟಿದು ಅಂತಂದ್ರೆ ಒಂದು ಸಲ ಆ ಗಂಟಿ ನಾವು ಒಬ್ಬರು ಹೊಡೆದೆವು ಅಂತಂದ್ರೆ ಮಿನಿಮಮ್ 2 ಮಿನಿಟ್ಸ್ವರೆಗೂ ಅದ್ರದ್ದು ವೈಬ್ರೇಷನ್ ಫೀಲ್ ಮಾಡ್ಬೋದಂತ್ರಿ ನಾವು. ಆ್ಯಂಡ್ ಅದು ಇಂಡಿಯಾದಾಗೆ ಸೆಕೆಂಡ್ ದೊಡ್ಡ ಗಂಟಿ ಅದು. ಫಸ್ಟ್ ಬಂದು ಅಯೋಧ್ಯದಾಗ ಅದ ಆ್ಯಂಡ್ ಸೆಕೆಂಡ್ ಇರೋದು ಇಲ್ಲೇ. ಸೊ ಅದು ನೋಡೋದಿತ್ತು, ನಂಗೆ ನೋಡೋದಾಗಲಿಲ್ಲ. ನೀವು ಹೋದವ್ರು ಕಂಪಲ್ಸರಿ ನೋಡ್ಕೊಂಡು ಬರ್ರಿ, ಮಿಸ್ ಮಾಡಬೇಡ್ರಿ. ಆ್ಯಂಡ್ ಇನ್ನೊಂದೇನು ಸ್ಪೆಷಾಲಿಟಿ ಅಪ್ಪ ಅಂತಂದ್ರೆ ಈ ದೇವ್ರಿಗೆ ವಿಷ್ಣು ದೇವ್ರಂತ ನಾ ಏನು ಹೇಳತ್ತೀನಲ್ಲ, ಜಲನಾರಾಯಣ ಅಂತಲೂ ಕರೀತಾರೆ. ಈ ಜಲನಾರಾಯಣ ಮೂರ್ತಿ ಸೀದಾ ಆಕಾಶಕ್ಕೆ ನೋಡ್ತಿರೋ ಥರ ಮಾಡ್ಯಾರ್ರಿ. ಆ್ಯಂಡ್ ಫಸ್ಟ್ ಬಂದು ನೇಪಾಳದಾಗದ, ಇದು ಸೆಕೆಂಡ್ ಮೂರ್ತಿ ತೆಲಂಗಾಣದಾಗಿರೋದು. ಇನ್ನು ಮೂರ್ತಿ ವೆಯ್ಟ್ ಎಷ್ಟಪ್ಪ ಅಂತಂದ್ರೆ ಅಂದಾಜು 2500 kg ಅದಂತ್ರಿ. ಮಲಗಿಸಿದ ಮೇಲೇನು ಅಷ್ಟು ವೆಯ್ಟ್ ಅದ ಅಂತ ಹೇಳ್ಯಾರ. ಈ ಗುಡಿ ಸುತ್ತ 4 ದಿಕ್ಕಿಗೆ ನೋಡ್ತೀವಲ್ಲ ವೇದಗಳಿಗೆ ಸಮಾನ ಅಂತ ಹೇಳ್ಯಾರ. 4 ಕಡೆಲಿಂತ ನೋಡಿದ್ರೂ ಒಂದೇ ಡಿಸೈನ್ ಕಾಣಿಸ್ತದ, ಮಸ್ತ್ ಅನ್ನಿಸ್ತದ್ರಿ ಗುಡಿ ಒಳಗೆ ಲುಕ್. ಸೊ ಒಂದಿಂದಾಗ ಆರಾಮಾಗಿ ನೋಡ್ಕೊಂಡು ಬರೋವಂಥ ಗುಡಿ ಅದ. ಹೋಗಿ ಎಲ್ಲರೂ ದರ್ಶನ ಪಡ್ಕೊಂಡು ಬರ್ರಿ. ನಾವಂತೂ 2026 ಫಸ್ಟ್ ಟ್ರಿಪ್ ಬೆಸ್ಟ್ ಟ್ರಿಪ್ ಆಯ್ತು ನಮ್ಮದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.